ವಿಡಿಯೋ ಮಾಡೋದು ನೋಡುವಂತೆ. ಹಲೋ ನಮಸ್ಕಾರ. ನಾನಿವತ್ತು ತಿಪ್ಟೂರಲ್ಲಿ ಚೌಡೇಶ್ವರಿ ದಸರಿ ಘಟ್ಟಕ್ಕೆ ಬಂದಿದ್ದೀನಿ. ನನ್ನ ಫ್ರೆಂಡು ನಂದಿನಿ ಅಂತ, ಇವಳು ನನಗೆ 5 ವರ್ಷದಿಂದ ಪರಿಚಯ. ಈ ಕಡೆ ಇರೋರು ನನಗೆ 1 ವರ್ಷದಿಂದ ಪರಿಚಯ. ಇವ್ರ ಹೆಸರೇನು? ಕವಿತಾ. ಇವತ್ತು ಇವರು ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದರು. ಏನಕ್ಕೆ ಅಂತ ಗೊತ್ತಿಲ್ಲ, ಯಾವುದೋ ಕೆಲಸದ ಮೇಲೆ ಬಂದರು. ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಅಂದೆ. ಅದಕ್ಕೆ ಇವರು ಇಲ್ಲ ನಾನು ನಿಮ್ಮ ಜೊತೆಲಿ ಬರ್ತೀನಿ ಅಂತಂದರು. ಸೊ ನಾನು ಇವ್ರು ಹೊರಟಿದ್ದು ಫಸ್ಟು, ಆಮೇಲೆ ಇವ್ರು ಜಾಯ್ನ್ ಆದರು. ಸೊ ನಾನು ಇಲ್ಲಿಗೆ ಬಂದಿರೋದು ಏನು ಕಾರಣ ಅಂದರೆ, ನನ್ನ ಕೆಲಸ ನನಗೆ ಲಾಸ್ಟ್ ಮಂತು ನನಗೊಬ್ಬರು ದುಡ್ಡು ಕೊಡಬೇಕಾಯ್ತು. ನನ್ನ ಅಮೌಂಟ್ ಬರಬೇಕಾಯ್ತು. ನಾನಿಲ್ಲಿ ಬಂದು ದೇವ್ರ ಹತ್ರ ಪ್ರಶ್ನೆ ಕೇಳ್ಬಿಟ್ಟು ಹೋಗಿದ್ದೆ ದಸರಿ ಘಟ್ಟ ತಿಪ್ಟೂರಲ್ಲಿ. ಸೊ ನನಗೆ ಅಮೌಂಟ್ ಬಂತು. ನಾನು ದೇವ್ರಿಗೆ ಕಾಣಿಕೆ ಹಾಕಕ್ಕೆ ಬಂದಿದ್ದೀನಿ. ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಕ್ವಶನ್ ಇವ್ರದ್ದು. ನೀವು ಏನಂತ ಪ್ರಶ್ನೆ ಕೇಳಿದ್ರಿ, ಏನು ಅಂದ್ಕೊಂಡ್ರಿ? ಹೇಳಿ. ಆಯಿತು ಸರಿ, ನೀನು ಹೇಳಮ್ಮ, ನೀನೇನು ಕೇಳ್ಕೊಂಡೆ? ನನಗೆ ಸ್ವಲ್ಪ ಜಾಸ್ತಿ ಕಷ್ಟ ಆಯಿತು. ಸ್ವಲ್ಪ ಸಾಲದಿಂದ ಮುಕ್ತಿ, ಮತ್ತು ನಮ್ಮ ಯಜಮಾನ್ರಿಗೆ ನನಗೆ ಒಳ್ಳೆ ಕೆಲಸ ಸಿಗಬೇಕು. ನನ್ನ ಮಗಳಿಗೆ ಆಯಸ್ಸು, ಆರೋಗ್ಯ. ನಮ್ಮ ತಾಯಿ ಮನೆ ಹೋರಾಡ್ತೈತೆ, ಬೇರೆಯವ್ರು ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ. ಸಿಗಲಿ, ಅಮ್ಮನ ಮನೆ ಸಿಗಲಿ ಅಂತ 2 ತಿಂಗಳು ಅಮ್ಮ ಟೈಮ್ ಕೊಟ್ಟಿದ್ದಾಳೆ. ಓಕೆ, ಒಳ್ಳೇದಾಗಲಿ, ನಿನಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ. ಇವ್ರೇನು ಕೇಳಿದಾರ ಇವ್ರಿಗೂ ಒಳ್ಳೇದಾಗಲಿ. ನಾನೇನು ಪ್ರಶ್ನೆ ಕೇಳಿದ್ದೀನೋ ನನಗೂ ಒಳ್ಳೇದಾಗಲಿ. ಯಾರ್ಯಾರು ಬರ್ತೀರ ದಸರಿ ಘಟ್ಟಕ್ಕೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ರಾಯರನ್ನೂ ಕೇಳ್ಕೊತೀನಿ. ನಾನು ಪೂಜೆ ಮಾಡೋದು ರಾಘವೇಂದ್ರ ಸ್ವಾಮಿನೂ ಕೇಳ್ಕೊತೀನಿ. ದಸರಿ ಘಟ್ಟಲ್ಲಿರೋ ಈ ತಾಯಿನೂ ಕೇಳ್ಕೊತೀನಿ. ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ, ಎಲ್ಲರಿಗೂ ಒಳ್ಳೇದಾಗಿದೆ, ನನಗೂ ಒಳ್ಳೇದಾಗಿದೆ. ನೀವು ಮುಂದೆ ಯಾರ್ಯಾರು ಬರ್ತೀರೋ ಆ ಜನಗಳಿಗೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಮೇಲೆ ಇನ್ಮೇಲೆ ನನ್ನ ಫ್ರೆಂಡು ನಂದಿನಿ ಅಂತ ಇವರು. ಇನ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ, ನಾನು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕಿದ್ರೆ ಇವರು ನಮ್ಮ ಮನೆ ಹತ್ರನೇ ಇರೋದು, ನಮ್ಮ ಮನೆ ಪಕ್ಕದಲ್ಲೇನೆ. ಸೊ ಇವರು ನನ್ನ ವೀಡಿಯೋಸ್ ಏನಾದರೂ ಹಾಕಿದ್ರೆ ನಿಮ್ಮ ನಂಬರ್ ಇವ್ರಿಗೂ ಹಾಕಿ ಇವರು ನನಗೆ ಹೇಳ್ತಾರೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನಂದಿನಿ ಲೋಕೇಶ್ ಅಂತ ಐತೆ. ಇವ್ರ ಐ ಡಿ ಬಂದು ಹೇಳ್ಬಿಡಮ್ಮ. ಮಾಡ್ತೀನಿ ಮೇಡಮ್ಗೆ. ಇನ್ಸ್ಟಾಗ್ರಾಮಲ್ಲಿ ನಂದಿನಿ ಲೋಕೇಶ್ ಅಂತ ಐತೆ. ರಾಘವೇಂದ್ರ ಸ್ವಾಮಿ ಇದೈತೆ, ಐ ಡಿಲಿ ಫೋಟೋ ಐತೆ, ಅದು ನನ್ನದೇ ಐ ಡಿ. ನಾನು ಇವರಿಬ್ಬರು ಇವಾಗ ಜೊತೆಯಲ್ಲೇ ಕೆಲಸ ಮಾಡ್ತಿರೋದು. ನನ್ನ ಏಜೆನ್ಸಿ ಕಡೆಯಿಂದ ಇವ್ರನ್ನ ಇವಾಗ ಟೈಅಪ್ ಮಾಡ್ಕೊಂಡಿದ್ದೀನಿ. ಸೊ ಇವ್ರೇನಂತಿದ್ದಾರೆ, ನನ್ನ ವೀಡಿಯೋಸು ನನ್ನ ಕೆಲಸಕ್ಕೆ ಹಾಕಿದ್ರೆ ಇದಕ್ಕೆ ನನ್ನ ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ನಿಮ್ಮ ವೀಡಿಯೋಸ್ ನಾನು ಹಾಕ್ತೀನಿ ಅಂತ ಇದ್ದಾರೆ. ಫಾಲೋವರ್ಸ್ ಸಹಾಯ ಆಗಲಿ ಅಂತ ಅಷ್ಟೇ, ಅಂದರೆ ಫಾಲೋವರ್ಸ್ಗೋಸ್ಕರ ಅಂತಲ್ಲ. ನಾನು ಹೆಂಗೆ ಜನಗಳಿಗೆ 100 ಜನಕ್ಕೆ ಒಂದು ಅನ್ನಕ್ಕೊಂದು ದಾರಿ ಮಾಡಿಕೊಟ್ಟು ಒಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಹೆಂಗಸರಿಗೆ, ಅದೇ ಥರ ಇವಳು ಅಷ್ಟೇ. ತುಂಬ ಒಳ್ಳೆಯವರು ಮೇಡಮ್ಮು. ದಯವಿಟ್ಟು ಯಾರುವೆ ಬಂದು ಒಂದು ವಾರಗಟ್ಟಲೆ ಇದ್ದು ಮೋಸ ಮಾಡಿಬಿಟ್ಟು ಹೋಗೋದು. ಕೆಲವ್ರಿಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ, ಈಗ ಜಾಸ್ತಿ ಅಲ್ಲ, ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಸ್ವಂತ ಮನೆ ಮಕ್ಕಳಿಗಿಂತ ನೋಡ್ಕೊತಾರೆ. ಆ ಥರ ಯಾರು ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಬಂದವರು ಅವ್ರ ಕೆಲಸ ತೋರಿಸ್ತಾರೆ, ಅವ್ರಿಗೂ ಒಂದು ಅನ್ನದ ದಾರಿ, ನಿಮಗೂ ಒಂದು ಅನ್ನದ ದಾರಿ ಆಗುತ್ತೆ. ದಯವಿಟ್ಟು ಮೋಸ ಮಾಡಬೇಡಿ, ಬಂದು ಕೆಲಸ ಮಾಡಿ, ನಿಮಗೂ ಒಳ್ಳೇದಾಗುತ್ತೆ. ಇದೇ ನಾ ಬೇಡ್ಕೊಳ್ಳೋದು. ಆಮೇಲೆ ನಾನು ಬದುಕಿದ್ದೀನಿ 5 ವರ್ಷದಿಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಹುಡುಗರುಗಳು ನಂಬರ್ ಕೊಟ್ಟರೆ ಅದಕ್ಕೆ ಬ್ಯಾಡ್ ಮೆಸೇಜ್ ಹಾಕ್ಬೇಡಿ. ದಯವಿಟ್ಟು ಇವತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದೀರಾ, ನಾನು ಅಣ್ಣ ತಮ್ಮದಿರು ಅನ್ಕೋತೀನಿ. ಇಲ್ಲ ನನಗಿಂತ ದೊಡ್ಡವರಿದ್ದರೆ ನನಗೊಂದು ಅಂಕಲ್ ಥರನೋ ಅಥವಾ ನಮ್ಮ ತಂದೆ ಸಮಾನನೋ, ಅಥವಾ ಹುಡುಗಿರು ಅಷ್ಟೇ, ಲೇಡೀಸು ಅಷ್ಟೇ, ಆಂಟಿದಿರು ಅಷ್ಟೇ, ಯಾರೇ ದಯವಿಟ್ಟು ಇವ್ರ ಕೈಲಿ ಫೋನ್ ಮಾಡಿಸಿ ನಮಗೆ ಒಂಥರ ಕೆಟ್ಟದಾಗಿ ಬಿಹೇವ್ ಮಾಡೋದು, ಕೆಟ್ಟ ಮಾತುಗಳು ಆಡ್ಬೋದು. ದಯವಿಟ್ಟು ಇದನ್ನು ಮಾಡಬೇಡಿ. ಯಾಕಂದರೆ ನಿಮ್ಮ ಥರನೇ ನಾವು ಒಂದು ಹೆಣ್ಣಲ್ವಾ, ನಿಮ್ಮ ಮನ್ಸಿಗೆ ಹೆಂಗೆ ನೋವಾಗುತ್ತೋ ನಮಗೂ ಹಂಗೆ ನೋವಾಗುತ್ತಲ್ವ. ನಾವು ಈ ಕೆಲಸ ಮಾಡ್ತಿರೋದು 4 ಜನಕ್ಕೆ, ಗಂಡ ಬಿಟ್ಟವರು, ಗಂಡ ಓಡೋಟೋಗಿರೋನು, ಗಂಡ ಸತ್ತೋಗಿರೋರು, ಮಕ್ಕಳನ್ನ ನೋಡ್ಕೊಳಕ್ಕಾಗದೇ ಇರೋರು, ಇಂಥವ್ರು ಎಲ್ಲರೂ ನನ್ನ ಹತ್ರ ಬರ್ತಾರೆ, ಆಸರೆ ಬೇಡಿ ಬರ್ತಾರೆ. ನನ್ನ ಹತ್ರ ಬಂದವರು ನನಗೆ ಮೋಸ ಮಾಡಿ ಎಷ್ಟೋ ಜನ ಹೊಟ್ಟೋಗಿದ್ದಾರೆ. ಇವಾಗಲೂ ಅಷ್ಟೇ, ಒಂದು ವಾರದಲ್ಲಿ ನಾನು ಒಂದು ಹುಡುಗಿನ ಇಟ್ಕೊಂಡಿದ್ದೆ ಮನೇಲಿ. ಆ ಹುಡುಗಿ ಬ್ರಾಹ್ಮಿನ್ಸು. ಆ ಹುಡುಗಿ ನನಗೆ ನೆನ್ನೆ ಮೋಸ ಮಾಡಿಬಿಟ್ಲು. ನನ್ನ ಮನೇಲಿ ತಿಂದ್ಲು, ನನ್ನ ಮನೇಲಿ ಉಂಡ್ಲು, ನನ್ನ ಜೊತೆನೇ ಮಲ್ಕೊಂಡ್ಲು. ನನಗೆ ನೆನ್ನೆ ಸರಿಯಾಗಿ ಅದೇ ಏನಂತಾರಲ್ಲ ಬಗಣಿ ಗೂಟ ಅಂತಾರಲ್ಲ, ಆ ಗೂಟ ಇಟ್ಬಿಟ್ಟು ಹೋದ್ಲು ನನಗೆ. ನಾನು ಕ್ಯಾಕ್ ಸುಗಿದೆ, ನಿನ್ನ ಬಟ್ಟೆ ತೊಗೊಂಡೋಗಿದ್ರೆ ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗು ಅಂತಲೇ ಹೇಳಿದ್ದೀನಿ. ಇವಾಗ ನನ್ನ ಮನೇನು ಲಾಡ್ಜಾ, ಅವಳನ್ನ 1 ವಾರ ಇಟ್ಕೊಂಡು ತಿನ್ನೋಕ್ಕೆಲ್ಲ ಹಾಕ್ಬಿಟ್ಟು ಏನೋ ಒಂದು ಹುಡುಗಿನ ಒಂದು ಒಳ್ಳೆ ಕಡೆ ಕೆಲ್ಸಕ್ಕೆ ಬಿಡೋಣಪ್ಪ ಅಂತ ಯೋಚನೆ ಮಾಡಿದೆ. ಇವಾಗ ನೋಡಿದ್ರೆ ನನ್ನನ್ನೇ ಬಾಯಿ ಹೋದಂಗೆ ಬೈತಿದ್ದಾಳೆ. ಸೊ ಅದಕ್ಕೆ ದಯವಿಟ್ಟು ಯಾರೇ ಬಂದ್ರೂ, ನಾನು ಯಾರನ್ನೇ ಇವಾಗ ಕೆಲ್ಸಕ್ಕೆ ಕರಿತೀನಲ್ಲ, ಎಂಥವ್ರೇ ನೀವು ಬಂದ್ರೂ ನಾನು ಹೇಳ್ತಾ ಇದ್ದೀನಲ್ಲ, ಬನ್ನಿ, ಗೊತ್ತಾಯ್ತಾ? ರಾತ್ರಿ ಬಿಟ್ಟರೆ ಬೆಳಗ್ಗೆ ಬರ್ತೀರಾ, ಬೆಳಗ್ಗೆ ಜಾಯ್ ಸೇರಿಸ್ಕೊತೀನಿ. ಸುಮ್ಮನೆ ಬರೋದು ಒಂದೊಂದು ವಾರ, ಒಂದೊಂದು ದಿನ, 3 ದಿನ ಅವ್ರ ಮನೆಗೆ ಸೇರಿಸಿದ್ಮೇಲೆ ನಾಟಕ ಆಡ್ಕೊಂಡು ಹೋಗಬೇಡಿ ದಯವಿಟ್ಟು. ನಾನು ಅಟ್ಲೀಸ್ಟ್ ನಾನು ಬಂದರೆ 6 ತಿಂಗಳು, ವರ್ಷ ಆದರೂ ನನ್ನ ಹತ್ರ ನೀವು ಕೆಲಸ ಮಾಡಬೇಕು. ಇನ್ಮೇಲೆ ಇವರು ನನ್ನ ಫಾಲೋವರ್ಸ್ ಅಲ್ಲ, ನನ್ನ ತಂಗಿ ಥರ ಇವ್ರನ್ನ ನಾನು ತಿಳ್ಕೊಂಡಿರೋದು, ಬೇರೆ ಏನೂ ಇಲ್ಲ. ನನಗೆ ನನ್ನ ತಂಗಿ ಇದ್ದಾಳೆ, ಸ್ವಂತ ತಂಗಿ ನನಗಿದ್ದಾಳೆ, ನಾನು ಅವಳ ಹತ್ರ ಮಾತಾಡಲ್ಲ.
ನಾನು ಮಾತಾಡಲ್ಲ. ಬಟ್ ನನಗೆ ಇವರು ನನ್ನ ಮನೆ ಪಕ್ಕದಲ್ಲೇ ಇರೋದು. ನನ್ನ ಕಷ್ಟ ಸುಖಕ್ಕೂ ನಾನು ಫೋನ್ ಮಾಡಿದ್ರೆ ಹಿಂಗಲ್ಲ ಹಿಂಗಮ್ಮ ಅಂದರೆ ಓಡಿ ಬರ್ತಾಳೆ. ನಾನು ಹಿಂಗಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ ಹಿಂಗಲ್ಲ ನಂದಿನಿ ಹಿಂಗೆ ಆಗ್ತಿದೆ ಬಾಮ್ಮ ಅಂದರೆ ಸಾಕು 5 ನಿಮಿಷದಲ್ಲಿ ಬಂದು ನಮ್ಮ ಮನೇಲಿ ಕೂತ್ಕೋತಾಳೆ. ಅದಕ್ಕೆ ಇನ್ಮೇಲೆ ಇವಳು ಇದರಲ್ಲೂ ಇನ್ಸ್ಟಾಗ್ರಾಮಲ್ಸು ನನ್ನ ವೀಡಿಯೋಸು ಇವಳಿಗೂ ಶೇರ್ ಮಾಡ್ತೀನಿ, ಇವಳು ಶೇರ್ ಮಾಡ್ತಾಳೆ. ಬಟ್ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ದಂಗೆ ಇವಳಿಗೂ ಬ್ಯಾಡ್ ಕಮೆಂಟ್ಸ್ ದಯವಿಟ್ಟು ಹಾಕ್ಬೇಡಿ. ಕೆಲಸ ಬೇಕು ಅನ್ನೋರು ನಿಮ್ಮ ನಂಬರು ನಿಮ್ಮ ಊರು ನಾವು ಅಲ್ಲೇ ಇರ್ತೀವಿ ಅನ್ನೋರು ಮಾತ್ರ ಹಾಕಿ ಅಷ್ಟೇನೆ. ಥ್ಯಾಂಕ್ ಯು. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ, ದಸರಿಘಟ್ಟ, ತಿಪ್ಟೂರು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ಹೇಳ್ಬಿಡಮ್ಮ. ಸರ್ವೇ ಜನೋ ಸುಖಿನೋ ಭವಂತು.